ಫೇಸ್ಬುಕ್ ಸೋಷಿಯಲ್ ಮೀಡಿಯಾ. ಈ ಫೇಸ್ಬುಕ್ ಬೆಳಿಗ್ಗೆ ಓಪನ್ ಮಾಡಿದ ತಕ್ಷಣ, ಬೆಳಗಿಂದ ರಾತ್ರಿ ತನಕನೇ ಡೈಲಿ ಓಪನ್ ಮಾಡಿದ ತಕ್ಷಣ ಈಗ ಏನು ನೋಡ್ತೀವಿ ನಾವು? ವಾಟ್ ಡು ವಿ ಸಿ? ವಿ ಓನ್ಲಿ ಸಿ ಶಿಟ್. ವಾಟ್ ಶಿಟ್? ಮುಸ್ಲಿಮ್ಸ್ ಪೋಸ್ಟಿಂಗ್ ಅಗೇನ್ಸ್ಟ್ ಹಿಂದೂಸ್ ಅಂಡ್ ಹಿಂದೂಸ್ ಪೋಸ್ಟಿಂಗ್ ಅಗೇನ್ಸ್ಟ್ ಮುಸ್ಲಿಮ್ಸ್. ಇದೇ ಇರೋದು ಬೆಳಿಗ್ಗೆಯಿಂದ ನೋಡಿದ್ರೆ ಇದೇ ನಾಲ್ಕು. ಮುಸ್ಲಿಮ್ಸ್ ಕೀಸ್ ಪೋಸ್ಟಿಂಗ್ ಅಬೌಟ್ ಅಗೇನ್ಸ್ಟ್ ಹಿಂದೂಸ್ ನಲ್ಲಿ ಏನ್ ಹೇಳ್ತಾರೆ, ಓ ಶ್ರೀ ರಾಮನವಮಿನಲ್ಲಿ ಏನ್ ಗಲಾಟೆ ಇತ್ತು ನೋಡಿ, ಹಿಂದೂಸ್ಗಳು ನೋಡ್ಕೊಂಡು ಚರ್ಚ್ಗೆ ಹೊಡಿತಾ ಇದಾರೆ, ಮುಸ್ಲಿಂ ಮಸೀದಿ ಹತ್ರ ಹೋಗಿ ಗಲಾಟೆ ಮಾಡ್ತಾ ಇದಾರೆ, ನಿಮ್ ರಾಮ್ ಅಂದ್ರೆ ಇಲ್ಲ ಜಗಳ ಎಲ್ಲ ಏನೇನಾದ್ರು ಮಾಡ್ತಾ ಇದಾರೆ. ಅಂಡ್ ಹಿಂದೂಸ್ ಆಲ್ಸೋ ಕೀಪ್ ಪೋಸ್ಟಿಂಗ್ ಅಗೇನ್ಸ್ಟ್ ಮುಸ್ಲಿಮ್ಸ್. ನೋಡಿ, ಮುಸ್ಲಿಮರು ಒಂದ್ ಕಮ್ಯುನಿಟಿಯಿಂದ ತುಂಬಾ ತೊಂದರೆ ಆಗ್ತದೆ ಎಲ್ಲರಿಗೂ. ಇಷ್ಟು ತೊಂದರೆ ಇದೆ ಒಂದ್ ಕಮ್ಯುನಿಟಿನಲ್ಲಿ. ಮುಸ್ಲಿಮ್ಸ್ ಅವರು ಹಿಂಗೆ ವಿಲನ್ಸ್ ತರ ಇದಾರೆ, ಎನಿಮೀಸ್ ತರ ಇದಾರೆ, ಟೆರರಿಸ್ಟ್ ತರ ಇದಾರೆ, ಆ ತರ ಎಲ್ಲರೂ ಹೇಳ್ತಾರೆ. ಈಗ ನ್ಯೂಸ್ ಚಾನೆಲ್ ಇದ್ದಾರೆ, ಟೈಮ್ಸ್ ಆಫ್ ಇಂಡಿಯಾ ಇರಲಿ, ಎಲ್ಲ ನ್ಯೂಸ್ ಚಾನೆಲ್ ನಲ್ಲಿ ಒಂದು ಈದ್ಗೆ ಒಂದು ಪೋಸ್ಟ್ ಇದ್ರೆ, ಈದ್ ಮುಬಾರಕ್, ಮುಸ್ಲಿಮ್ಸ್ ಸೆಲೆಬ್ರೇಟಿಂಗ್ ಈದ್ ಅಕ್ರಾಸ್ ದಿ ಕಂಟ್ರಿ ಅಂದ್ರೆ ಅದರಲ್ಲಿ ಲಾಫಿಂಗ್ ಇಮೋಜೀಸ್ ಬರುತ್ತೆ, ಹಿಂದೂಸ್ ಇಂದ ಬರುತ್ತೆ. And everyone will be laughing. Why are Muslims praying on the road? ರೋಡ್ ನಲ್ಲಿ ಎಲ್ಲ ನಮಾಜಿ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ. ಅಂಡ್ ಅದೇ ನ್ಯೂಸ್ ನಲ್ಲಿ ಹಿಂದೂಸ್ ಬಗ್ಗೆ ಪೋಸ್ಟ್ ಬಂದಿದೆ, ರಾಮನವಮಿನಲ್ಲಿ ಪೋಸ್ಟ್ ಬಂದಿದ್ರೆ ಮುಸ್ಲಿಮ್ಸ್ ಅವರು ಫನ್ನಿ ಇಮೋಜಿ ಮಾಡ್ತಾರೆ, ಅಂಡ್ ತುಂಬಾ ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಓ ರಾಮ್ಗೆ ನೀವು ಯಾಕೆ ಪೂಜಿಸ್ತೀರಾ, ವೈ ಡು ಯು ಡೂ ಐಡಲ್ ವರ್ಷಿಪ್ ಎಲ್ಲ ಅಂತ ಮಾಡ್ತೀರಾ, ಯಾಕೆಪ್ಪ ನಿಮ್ಗೆ ಬೇಕು ಅದೆಲ್ಲ? ನಿಮ್ಗೆ ನೀವು ಅವ್ರ ಮೇಲೆ ಹೇಳ್ತೀರಾ, ಅವರು ನಿಮ್ಮ ಮೇಲೆ ಹೇಳ್ತಾರೆ, ಯಾಕೆ ಇದೆಲ್ಲ ನಿಮ್ಗೆ? ಜಸ್ಟ್ ಯೂಸ್ ಯೋರ್ ಲಾಜಿಕ್, ನಿಮ್ ಬ್ರೈನ್ ಸ್ವಲ್ಪ ಯೂಸ್ ಮಾಡಿ. 2014 ಹಿಂದೆ ಇದೆಲ್ಲ ಇತ್ತಾ? ನಮ್ ನಮಾಜಿ ರೋಡ್ ನಲ್ಲಿ ಮಾಡ್ಮೇಲೆ ಈದ್ನಲ್ಲಿ ಒಂದ್ 5 ನಿಮಿಷ ನಮಾಜಿ ಮಾಡ್ತೀವಿ ಅಷ್ಟೇ ಆಗಿತ್ತು. ಎಲ್ಲರೂ ಕೋಆಪರೇಟ್ ಮಾಡ್ತಾ ಇದ್ರು. ಗಣೇಶ ಹಬ್ಬ ಇರಲಿ, ಗಣೇಶ ಚತುರ್ಥಿ ಇರಲಿ, ರಾಮನವಮಿ ಇರಲಿ, ರೋಡ್ ನಲ್ಲಿ 7 days ಮಾಡ್ತಾ ಇದ್ರು. ರೋಡ್ ಬ್ಲಾಕ್ ಮಾಡಿ 7 days ಮಾಡ್ತಾ ಇದ್ರು. ನಾವೇನಾದ್ರೂ ಹೇಳಿದ್ರಾ? ನೋ ಒನ್ ಸೆಡ್ ಎನಿಥಿಂಗ್. ವಿ ಆಲ್ ಎಂಜಾಯ್ಡ್ ಅಲ್ವಾ? ಗಣೇಶ ಚತುರ್ಥಿ ಬಂದ್ರೇನು ನಾವು ಅಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ, ಅಲ್ಲೇ ನಿಲ್ಕೋತೀವಿ, ವಿ ಲಿಸನ್ ಟು ಆಲ್ ದಿಸ್ ಸಾಂಗ್ಸ್ ಎಲ್ಲ ಮಾಡ್ತೀವಿ, ನಿಮ್ಗೆ ಅಲ್ಲಿ ಹೆಲ್ಪ್ ಮಾಡ್ತೀವಿ, ಜ್ಯೂಸು ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಎಲ್ಲ ನಮಾಜ್ ಆದ್ಮೇಲೆ ಅಲ್ಲಿ ರೋಡ್ ನಲ್ಲಿ ಎಲ್ಲ ನಿಲ್ಕೊಂಡು ಎಲ್ಲರೂ ಅವರು ನಮಾಜ್ ಮಸೀದಿ ಅದ್ರ ಆಚೆ ಬಂದ್ರೆ ಎಲ್ಲರೂ ನಮಾಜಿ ಅವರು, ಹಿಂದೂಗಳು ಲೇಡೀಸು ಸ್ಮಾಲ್ ಚಿಲ್ಡ್ರನ್ ದೇ ಸ್ಟ್ಯಾಂಡ್ ಔಟ್ಸೈಡ್ ದಿ ಗೇಟ್ ಆಫ್ ದಿ ಮಾಸ್ಕ್ ಅಂಡ್ ಟೇಕ್ ದ ಬ್ಲೆಸಿಂಗ್ಸ್ ಫ್ರಮ್ ದ ಮುಸ್ಲಿಂ ಪೀಪಲ್. ಇದೆಲ್ಲ ಆಗ್ತದೆ ಈಗ. ಎಲ್ಲ ಏನಾಯ್ತು ಈಗ? ಯಾಕೆ ನೀವೆಲ್ಲ ಹೇಳ್ತಾ ಇದ್ದೀರಾ ಇಸ್ಲಾಂ ಖತ್ರೆ ಮೇ, ಹಿಂದೂ ಖತ್ರೆ ಮೇ, ರಿಲಿಜನ್ ಖತ್ರೆ ಮೇ? ಎಲ್ರಿ ಬಂತು ಖತ್ರೆನಲ್ಲಿ? ನೀವೆಲ್ಲ ಇಲ್ಲಿ ಪೋಸ್ಟ್ ಮಾಡ್ತಿರಲ್ಲ ಅಗೇನ್ಸ್ಟ್ ಮುಸ್ಲಿಮ್ಸ್, ಅಗೇನ್ಸ್ಟ್ ಹಿಂದೂಸ್ ಪೋಸ್ಟ್ ಮಾಡ್ತಿರಲ್ಲ. ಹ್ಯಾವ್ ಯು ಥಾಟ್ 1 second? ನಿಮ್ಮ ಫೇಸ್ಬುಕ್ ನಲ್ಲಿ ನಿಮ್ಮ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ, ನಿಮ್ಮ ಹಿಂದೂ ಫ್ರೆಂಡ್ಸ್ ಇದ್ದಾರೆ, ಆ ಪೋಸ್ಟ್ ನ, ಆ ವಿಡಿಯೋನ, ಆ ಹೇಟ್ ವಿಡಿಯೋನ ಅವರು ನೋಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ನೋವಾಗತ್ತೆ ನೀವು ನೋಡ್ತಾ ಇದ್ದೀರಾ? ನಿಮ್ಮ ಮುಸ್ಲಿಂ ಟೆರರಿಸ್ಟ್ ಅಂತಾರೆ. ನೀವು ಜೀವನದಲ್ಲಿ, ಸ್ಕೂಲ್ ನಲ್ಲಿ, ಕಾಲೇಜ್ ನಲ್ಲಿ, ಆಫೀಸ್ ನಲ್ಲಿ, ನಿಮ್ಮ ಮನೆ ಹತ್ರ ನೇಬರ್ಸ್ ಎಲ್ಲರೂ ಮುಸ್ಲಿಂ ಅವರು ಇದಾರಲ್ಲ. ಡಿಡ್ ದೇ ಟ್ರೈ ಟು ಕಿಲ್ ಯು? ಡಿಡ್ ದೇ ಟ್ರೈ ಟು ಹಾರ್ಮ್ ಯು? ಇಲ್ವಾ ಅಲ್ಲ? ಸೊ ಹೌ ಆರ್ ವಿ ಟೆರರಿಸ್ಟ್? ಅಂಡ್ ಮುಸ್ಲಿಮ್ಸ್ ಆಲ್ಸೋ ಹಿಂದೂಗಳು ಅದು ಇದೆಲ್ಲ ಮಾಡ್ತಾ ಇದಾರೆ, ಹಿಂದೂ ರಿಲಿಜನ್ ಬ್ಯಾಡ್ ಎಲ್ಲ ಹೇಳ್ತಾರೆ. ಹೌ ಇಸ್ ದಟ್ ಬ್ಯಾಡ್? ನಿಮ್ಮ ಹಿಂದೂ ಫ್ರೆಂಡ್ಸ್ ಇಲ್ವಾ ನಿಮ್ಗೆ? ಮುಸ್ಲಿಮ್ಸ್ ಅವ್ರಿಗೆ ನಿಮ್ ಕಾಲೇಜ್ ನಲ್ಲಿ, ಸ್ಕೂಲ್ ನಲ್ಲಿ, ಆಫೀಸ್ ನಲ್ಲಿ ಹಿಂದೂ ಫ್ರೆಂಡ್ಸ್ ಇಲ್ವಾ? ಹಿಂದೂಗಳ ಹತ್ರ ನೀವು ಬಿಸ್ನೆಸ್ ಮಾಡೋದಿಲ್ವಾ ನೀವು? ನಾನು ಕಾರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಾವು ಹಿಂದೂ ಮುಸ್ಲಿಂ ಎಲ್ಲ ಏನು ನೋಡೋದಿಲ್ಲ. ಎಲ್ಲರಿಗೂ ಒಂಟಿ ಸೇಮ್ ಕಸ್ಟಮರ್ ತರ ನೋಡ್ತೀನಿ, ಎಲ್ಲರಿಗೂ ಒಂದೇ ತರ ಡೀಲ್ ಮಾಡ್ತೀನಿ, ಒಂದೇ ಪ್ರೈಸ್ ಎಲ್ಲಾನು ಕೊಡ್ತೀನಿ, ಎಲ್ಲ ಮಾಡ್ತೀನಿ. ನಿಂದು ಒಂದು ಬಿಸ್ನೆಸ್ ಇರುತ್ತೆ, ನಿಂದು ಕಸ್ಟಮರ್ ಇರ್ತಾರೆ. ಆ ಕಸ್ಟಮರ್ ಬಂದಾಗ ಇಲ್ಲ ನಾನು ಮುಸ್ಲಿಂ ಕಸ್ಟಮರ್ಗೆ ಪ್ರಾಡಕ್ಟ್ ಕೊಡೋದಿಲ್ಲ, ಮುಸ್ಲಿಂ ಅವ್ರು ಹೇಳ್ತಾರೆ ಇಲ್ಲ ನಾನು ಹಿಂದೂ ಕಸ್ಟಮರ್ ಪ್ರಾಡಕ್ಟ್ ಕೊಡೋದಿಲ್ಲ. ಆವಾಗ ಏನು ಎಲ್ಲಿದೆ ನಿಂದು ಹಿಂದೂ ಮುಸ್ಲಿಮು? ಆವಾಗ ಬರೋದಿಲ್ಲ. ಆವಾಗ ದುಡ್ಡು ಸಿಗತ್ತಲ್ಲ, ಅದಕ್ಕೆ ಪ್ರಾಫಿಟ್ ಬರುತ್ತಲ್ಲ, ಅದಕ್ಕೆ ಬೈ ಮುಚ್ಚಿ. ಕರೆಕ್ಟ್ ಅಲ್ವಾ? ಆವಾಗ ಬೈ ಮುಚ್ಚಿ ಇರುತ್ತೆ. ಆದ್ರೆ ಫೇಸ್ಬುಕ್ ನಲ್ಲಿ ನೀವು ಅದೇ ಮಾತು ರಿಲಿಜನ್ ಬಗ್ಗೆ, ಹಿಂದೂ ಬಗ್ಗೆ, ಮುಸ್ಲಿಂ ಬಗ್ಗೆ ಎಲ್ಲ ಬೈಬಿಡ್ತಾ ಇರ್ತೀರ. ವೈ ಆರ್ ಯು ಡೂಯಿಂಗ್ ಆಲ್ ದಿಸ್ ಹೇಟ್? ವೈ ಡು ವಾಂಟ್ ಟು ಡೂ? ಹಿಜಾಬ್ ಇರಲಿ, ನಮಾಜ್ ಇರಲಿ, ರಾಮನವಮಿ ಇರಲಿ, ಏನಿರಲಿ, ವಿ ಆರ್ ಆಲ್ ಟುಗೆದರ್ ಅಲ್ವಾ? ನಮ್ದು ಹ್ಯಾಪಿ ಕಸ್ಟಮರ್ ಎಲ್ಲ ಬಂದ್ರೆ, ಡೆಲಿವರಿ ಬಂದ್ರೆ ನಾನು ಗಣೇಶನ ಐಡಲ್ ಎಲ್ಲ ಕೊಡ್ತೀನಿ, ಮೂರ್ತಿ ಕೊಡ್ತೀನಿ. ಆ ಪ್ರೂಫ್ ಎಲ್ಲ ವಿಡಿಯೋ ನಮ್ಮಲ್ಲಿದೆ. ಹ್ಯಾಪಿಲಿ ಗಿವ್ ಯು. ಸೋ ಮೆನಿ ಮುಸ್ಲಿಮ್ಸ್ ಟೋಲ್ಡ್ ಮೀ ವೈ ಆರ್ ಯು ಗಿವಿಂಗ್ ಯುವರ್ ಗಣೇಶ ಐಡಲ್ಸ್ ಪ್ರಮೋಟ್ ಮಾಡಬಾರ್ದು ಅಂತ. ನಾನು ಯಾಕೆ ಕೊಡಬಾರ್ದು? ಅವ್ರದ್ದು ಇಷ್ಟ ಅವ್ರದಕ್ಕೆ. ಗಣೇಶ ಇಸ್ ಅ ವೆರಿ ಬಿಲವ್ಡ್ ಲವ್ ಆಫ್ ಎವ್ರಿ ಹಿಂದೂಸ್. So if the Hindu customer is buying a car from me, I'll give them a Hindu idol. If a Christian person is buying from me, I'll give him a cross mark. If a Muslim buying me, I'll give him some Hajj, some prayer, something. ಕೊಟ್ಬಿಡ್ತೀನಿ, ಎಲ್ಲರೂ ಟ್ರೀಟ್ ಮಾಡ್ತೀನಿ. ಫಾರ್ ಮೀ ಬಿಸ್ನೆಸ್ ಎವ್ರಿ ಒನ್ ಇಸ್ ಸೇಮ್, ಕಸ್ಟಮರ್ ಇಸ್ ಸೇಮ್. ನಾನೆಲ್ಲ ರಿಲಿಜನ್ ಪ್ರಮೋಟ್ ಮಾಡ್ತೇನೆ. ಐ ಆಮ್ ಮೇಕಿಂಗ್ ಮೈ ಕಸ್ಟಮರ್ ಹ್ಯಾಪಿ ಅಲ್ವಾ?
ನಾನು ಹಿಂದೂ ಬಗ್ಗೆ ಮುಸ್ಲಿಂ ಬಗ್ಗೆ ಅಗೇನ್ಸ್ಟ್ ಏನು ಹೇಳೋದಿಲ್ಲ. ಯಾಕೆ ಗೊತ್ತಾ? ಬಿಕಾಸ್ ಮೈ ಫ್ರೆಂಡ್ ಲಿಸ್ಟ್ ನಲ್ಲಿ ತುಂಬಾ ಮುಸ್ಲಿಮ್ಸ್ ಅವರು ಇದ್ದಾರೆ, ತುಂಬಾ ಹಿಂದೂಸ್ ಅವರು ಇದ್ದಾರೆ. ಸೊ ಆಲ್ ಆರ್ ಯುನೈಟೆಡ್ ಟುಗೆದರ್. ನಾನು ಏನಾದ್ರೂ ಹಿಂದೂಸ್ ಬಗ್ಗೆ ಕಟ್ ಮಾಟ್ ಹೇಳಿದ್ರೆ, ಎನಿಥಿಂಗ್ ಬ್ಯಾಡ್ ಇಫ್ ಐ ರೈಟ್ ಆರ್ ಪೋಸ್ಟ್ ಆರ್ ಶೇರ್ ಒಂದು ವಿಡಿಯೋ ಶೇರ್ ಮಾಡಿಬಿಟ್ರೆ ಆ ಹಿಂದೂಸ್ ಫ್ರೆಂಡ್ಸ್ಗೆ ಎಷ್ಟು ನೋವಾಗಿದೆ ಗೊತ್ತಾ? ಸೊ ಅದಕ್ಕೆ ನಾನು ಏನು ಪೋಸ್ಟ್ ಆ ತರ ಮಾಡೋದಿಲ್ಲ. ಟ್ರೈ ಟು ಲರ್ನ್ ವಿತ್ ಲಿವ್ ವಿತ್ ಯೂನಿಟಿ ಅಂಡ್ ಹಾರ್ಮನಿ, ಪೀಸ್. 2014 ಮೇಲೆ ಎಲ್ಲ ತುಂಬಾ ಹಾರ್ಮನಿ ಪೀಸ್ ಎಲ್ಲ ಇತ್ತು. ಈಗ ಎಲ್ಲೋ ಇತ್ತು? ಯಾಕೆ ಹಿಂದೂ ಸಡನ್ ಆಗಿ ಖತರಿನಲ್ಲಿ ಬಂದ್ಬಿಡ್ತು? ಯಾಕೆ ಮುಸ್ಲಿಮರು ತುಂಬಾ ಭಯ ಪಡ್ತಾ ಇದ್ದಾರೆ? ಎಲ್ಲ ಹಿಂದೂಸ್ ಅಗೇನ್ ಪೋಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಹಿಂದೂ ಫ್ರೆಂಡ್ಸ್ ಇಲ್ವಾ? ನಿಮ್ಗೆ ಮುಸ್ಲಿಂ ಫ್ರೆಂಡ್ಸ್ ಇಲ್ವಾ? ಇದೇ ಅಲ್ಲ, ಈ ಹೇಟು ವಿಡಿಯೋಸ್ ಎಲ್ಲ ಪಾಲಿಟಿಷಿಯನ್ಸ್ಗೆ ಬಿಟ್ಬಿಡಿ ಸ್ವಾಮಿ. ಲೆಟ್ ಪಾಲಿಟಿಷಿಯನ್ಸ್ ಡೂ ದೇರ್ ಜಾಬ್. ನಾವೆಲ್ಲ ಚೂತಿಯ ಯಾಕ್ರಿ ಆಗ್ಬೇಕು ಅವ್ರ ಹಿಂದೆ? ವಿ ಹ್ಯಾವ್ ಟು ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ರೆ ಫುಡ್ ಏನ್ ತಿಂತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಜೀವನದಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾಯ್ತು, ಖುಷಿ ಎಲ್ಲ ಏನಿದೆ ಶೇರ್ ಮಾಡಿ. ಶೇರ್ ಯುವರ್ ಹ್ಯಾಪಿನೆಸ್, ಶೇರ್ ಯುವರ್ ಹಾಲಿಡೇ, ಶೇರ್ ಯುವರ್ ಫುಡ್, ಶೇರ್ ಯುವರ್ ಫೆಸ್ಟಿವಲ್ಸ್. ಅಂಡ್ ವಿಲ್ ಆಲ್ ಲೈಕ್ ಇಟ್, ವಿಲ್ ಆಲ್ ವಿಶ್ ಯು ಹ್ಯಾಪಿ ದಿವಾಲಿನೂ ಹೇಳ್ತೀನಿ, ಗಣೇಶನ ಹೇಳ್ತೀನಿ, ಹ್ಯಾಪಿ ರಾಮ್ ನವಮಿ ಪೋಸ್ಟ್ ಮಾಡ್ತೀವಿ. ನೀವು ಈದ್ ಮುಬಾರಕ್ ಎಲ್ಲ ಹೇಳ್ತೀರಾ, ಬಿರಿಯಾನಿ ಯಾವಾಗ ಸಿಗುತ್ತೆ ನಮ್ಮ ಹಿಂದೂ ಫ್ರೆಂಡ್ಸ್ ಹೇಳ್ತಾರೆ, ಎಲ್ಲ ಮಾಡ್ತೀವಲ್ಲ. ನಮ್ಮ ಆಫೀಸ್ ನಲ್ಲಿ ಹಿಂದೂಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ನಮ್ಮ ಪಾರ್ಟ್ನರ್ ಇದ್ದಾರೆ ಗೊತ್ತಾ? ನಮ್ಮ ಆಫೀಸ್ ನಲ್ಲಿ ಒಂದು ಮಸೀದಿನೂ ಇದೆ, ಒಂದು ಗಣೇಶದು ಐಡಲ್ ಇದೆ, ಒಂದು ಜೀಸಸ್ ಕ್ರೈಸ್ಟ್ ಒಂದು ಪೋಸ್ಟರ್ ಇದೆ. ಸೊ ವಿ ಆಲ್ ಲಿವ್ ಟುಗೆದರ್. ನಮ್ಮ ಪಾರ್ಟ್ನರ್ ಇದ್ದಾರೆ, 3 ಪಾರ್ಟ್ನರ್ ಇದ್ದಾರೆ, ಹಿಂದೂ ಮುಸ್ಲಿಂ ಅಂಡ್ ಕ್ರಿಶ್ಚಿಯನ್ ಇದ್ದಾರೆ. ವಿ ಆಲ್ ಲಿವ್ ಟುಗೆದರ್ ಅಲ್ವಾ? ಸೊ ಐ ಕಾಂಟ್ ಸೇ ಎನಿಥಿಂಗ್ ರಾಂಗ್. ಈವನ್ ನೀವು ಅಷ್ಟೇ ಬೇರೆಯವ್ರ ಬಗ್ಗೆ ಏನು ರಾಂಗ್ ಹೇಳ್ಬೇಡಿ. ಬಿಕಾಸ್ ನಿಮ್ ಫೇಸ್ಬುಕ್ ಫ್ರೆಂಡ್ಸ್ ನಲ್ಲಿ ಲಿಸ್ಟ್ ಅವರು ಮುಸ್ಲಿಮ್ಸ್ ಇದ್ದಾರೆ, ನಿಮ್ ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ, ನಿಮ್ ಕಾಲೇಜ್ ಫ್ರೆಂಡ್ಸ್, ಆಫೀಸ್ ಕೊಲೀಗ್ಸ್, ನಿಮ್ ನೇಬರ್ಸ್ ಎಲ್ಲರೂ ಹಿಂದೂ ಮುಸ್ಲಿಮೇ ಇರೋದು. ಅವ್ರ ನಿಮ್ ಮೇಲೆ ಯಾರು ಅಟ್ಯಾಕ್ ಮಾಡಿಲ್ಲ, ಯಾರು ಕಟ್ ಮಾಡಿ ಹೇಳಿಲ್ಲ, ನಿಮ್ ದೇವರು ಹಂಗೆ, ನಿಮ್ ಅಲ್ಲ ಹಿಂಗೆ ಯಾರು ಹೇಳಿಲ್ಲ ಸ್ವಾಮಿ. ಬರೀ ಫೇಸ್ಬುಕ್ ನಲ್ಲಿ ಅನ್ನೋನ್ ಫ್ರೆಂಡ್ಸ್ ಹೇಳ್ತಾ ಇರೋದು. ಆ ವಿಡಿಯೋನ ನೀವು ಯಾರು ಏನು ಅರ್ಥ ಆಗೋದಿಲ್ಲ ನಿಮ್ಗೆ, ಬರೀ ಹೇಳ್ತೀರಾ ಹಿಂದೂಗಳೇ ಪ್ಲೀಸ್ ರೈಸ್, ಹಿಂದೂ ರಾಷ್ಟ್ರ ಖತರೆನಲ್ಲಿದೆ ಅಂತ ನೀವು ಶೇರ್ ಮಾಡ್ಬಿಡ್ತೀರಾ. ಬಿಕಾಸ್ ದೇ ಟಾಕ್ ಅಗೇನ್ಸ್ಟ್ ಮುಸ್ಲಿಮ್ಸ್. ಆ ಮುಸ್ಲಿಮ್ಸ್ ಅವರು ಅಷ್ಟೇ, ಇಸ್ಲಾಂ ಖತ್ರೆ ಮೇ ನೋಡಿ ಹಿಂದೂಗಳು ಏನ್ ಮಾಡ್ತಾ ಇದಾರೆ ಅಂತ ಅವರು ಶೇರ್ ಮಾಡ್ಬಿಡ್ತಾರೆ. ಅವ್ರಿಗೆ ಲೈಕ್ ಕೊಡೋದು ಬರೀ ಮುಸ್ಲಿಮ್ಸೇ, ಹಿಂದೂ ಪೋಸ್ಟ್ಗೆ ಕೊಡೋದು ಬರೀ ಲೈಕ್ಸ್ ಹಿಂದೂಸೇ. Why like this? But if you post something about a holiday, family, ನೀವು ಎಂಜಾಯ್ ಮಾಡ್ತೀವಿ, ಎಂಟರ್ಟೈನ್ಮೆಂಟ್, ಸಮಥಿಂಗ್ ಫನ್, ಫುಡ್ ಎಲ್ಲ ಮಾಡಿದ್ರೆ ನಾವು ಎಲ್ಲೆಲ್ಲೂ ಒಟ್ಟಿಗೆ ಶೇರ್ ಮಾಡ್ತೀವಿ, ಲೈಕ್ ಮಾಡ್ತೀವಿ, ಕಮೆಂಟ್ ಮಾಡ್ತೀವಿ. ಯೂಸ್ ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಓನ್ಲಿ ಫಾರ್ ಗುಡ್ ಥಿಂಗ್ಸ್, ನಾಟ್ ಟು ಸ್ಪ್ರೆಡ್ ನೆಗೆಟಿವಿಟಿ. ಎಲ್ಲ ನಮ್ಮ ಬೇವಾರ್ಸಿ ಪಾಲಿಟಿಷಿಯನ್ ಇದಾರಲ್ಲ ಅವ್ರಿಗೆ ಬಿಡ್ಬಿಡಿ ಸ್ವಾಮಿ. ಲೀವ್ ಇಟ್ ಫಾರ್ ಪಾಲಿಟಿಷಿಯನ್ಸ್. ದೇ ಲೆಟ್ ದೆಮ್ ಡೈ ಫೈಟಿಂಗ್ ವಿತ್ ರಿಲಿಜನ್. Religion is what? Hinduism is not a religion, it's a way of life. Islam is the same thing, way of life is a culture. Religion ಏನು ಇಲ್ಲಪ್ಪ, ರಿಲಿಜನ್ ಇಲ್ಲ. ಹ್ಯುಮ್ಯಾನಿಟಿ ಇಸ್ ದ ರಿಲಿಜನ್. ಬ್ರಿಂಗ್ ಹ್ಯುಮ್ಯಾನಿಟಿ ಟುಗೆದರ್. ಮಾನವತೆ ತಗೊಂಡು ಬನ್ನಿ ಮನಸ್ಸಿನಲ್ಲಿ ಅಂಡ್ ಯೋರ್ ಹೃದಯನಲ್ಲಿ. ಬ್ರಿಂಗ್ ಹ್ಯುಮ್ಯಾನಿಟಿ ಟುಗೆದರ್ ಅಂಡ್ ಟ್ರೈ ಟು ಲಿವ್ ಇನ್ ಹಾರ್ಮನಿ ಅಂಡ್ ಪೀಸ್. ಸ್ಟಾಪ್ ಶೇರಿಂಗ್ ದಿಸ್ ಶಿಟ್, ನೆಗೆಟಿವ್ ಪೋಸ್ಟ್, ಹೇಟ್ ಪೋಸ್ಟ್. ಹಿಂದೂಸ್ ಇರಲಿ, ಮುಸ್ಲಿಮ್ಸ್ ಇರಲಿ, ಈ ತರ ಪೋಸ್ಟ್ ಎಲ್ಲ ಮಾಡಬೇಡಿ, ವಿಚ್ ಇಸ್ ವೆರಿ ರಾಂಗ್. ಟ್ರೈ ಟು ಲಿವ್ ಇನ್ ಹಾರ್ಮನಿ. ನಾವೆಲ್ಲ ಇಂಡಿಯನ್ಸ್, ಇಂಡಿಯನ್ ಅಲ್ಲಿ ಹಾರ್ಮನಿ, ಯೂನಿಟಿ, ಆಲ್ ಲ್ಯಾಂಗ್ವೇಜಸ್ ಟುಗೆದರ್, ಎಲ್ಲರಿಗೆ ರೆಸ್ಪೆಕ್ಟ್ ಮಾಡಿ. ಐ ರಿಕ್ವೆಸ್ಟ್ ಆಲ್ ಮುಸ್ಲಿಮ್ಸ್ ಟು ರೆಸ್ಪೆಕ್ಟ್ ಆಲ್ ಹಿಂದೂಸ್ ಅಂಡ್ ಆಲ್ ಹಿಂದೂಸ್ ಟು ರೆಸ್ಪೆಕ್ಟ್ ಮುಸ್ಲಿಮ್ಸ್. ಈ ತರ ನೀವು ಟಿಟ್ ಫಾರ್ ಟ್ಯಾಟ್ ಮಾಡಿದ್ರೆ ಇದೆಲ್ಲೋ ಹೋಗ್ಬಿಡುತ್ತೆ, ನಮ್ ದೇಶ ಹಾಳಾಗ್ಬಿಡುತ್ತೆ, ಹ್ಯುಮ್ಯಾನಿಟಿನೇ ಹಾಳಾಗ್ಬಿಡುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಇರಬೇಕು, ಹಾರ್ಮನಿ ಪೀಸ್ ನಲ್ಲಿ ಇರಬೇಕೆಂದ್ರೆ ದಯವಿಟ್ಟು ಪ್ಲೀಸ್ ಸುಮ್ಮನೆ ಇರಿ. ಆ ತರ ನೆಗೆಟಿವ್ ವಿಡಿಯೋಸ್, ನೆಗೆಟಿವ್ ಪೋಸ್ಟ್ ಇರುತ್ತೆ, ನೆಗೆಟಿವ್ ಗ್ರೂಪ್ಸ್ ಇದಾರೆ, ಹೇಟ್ ಸ್ಪ್ರೆಡ್ ಮಾಡ್ತಾರೆ. ನಮ್ಮ ಮುಸ್ಲಿಮ್ಸ್ ಅವರು ಅಷ್ಟೇ ತುಂಬಾ ಹೇಟ್ ಗ್ರೂಪ್ಸ್ ಇದಾರೆ, ಅವರು ಅಗೇನ್ಸ್ಟ್ ಮುಸ್ಲಿಂ ಹಿಂದೂಸ್ ಪೋಸ್ಟ್ ಮಾಡ್ತಾರೆ. ನಮ್ಮ ಹಿಂದೂಸ್ ನಲ್ಲಿ ತುಂಬಾ ನೆಗೆಟಿವ್ ಗ್ರೂಪ್ಸ್ ಎಲ್ಲ ಇದೆ, ಅವರು ಎಲ್ಲ ನೋಡೋದಿಲ್ಲ, ಬರೀ ಎಲ್ಲ ನೋಡ್ಕೊಂಡು ಶೇರ್ ಮಾಡ್ಬಿಡ್ತಾರೆ. ಏನು ಅರ್ಥ ಆಗೋದಿಲ್ಲ ಸ್ವಾಮಿ, ಏನು ಸಿಗೋದಿಲ್ಲ ರೀ. ಅದೆಲ್ಲ ಪಾಲಿಟಿಷಿಯನ್ಸ್ ಬಿಡ್ಬಿಡಿ, ನೀವು ಆರಾಮಾಗಿ ಖುಷಿಯಾಗಿರ್ಲಿ. ಥಿಂಕ್ ಅಬೌಟ್ ಯುವರ್ ಲೈಫ್, ಯುವರ್ ಫ್ಯಾಮಿಲಿ, ಯುವರ್ ಫ್ಯೂಚರ್. earning money, think about how you will earn money. ಇದೆಲ್ಲ ನೆಗೆಟಿವ್ ಹೇಟ್ ಎಲ್ಲ ಮಾಡಿದ್ರೆ ಏನೂ ಸಿಗೋದಲ್ಲ, ಬರೀ ಶಾಟ ಸಿಗುತ್ತೆ ಅಷ್ಟೇನೆ. ಥ್ಯಾಂಕ್ ಯು. ಸ್ವಲ್ಪ ಶೇರ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಅರ್ಥ ಆಗತ್ತೆ ನಿಮ್ಗೆ.